ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ ಇದು. ಓಕೆ, ಸೊ ಆ ಫಂಕ್ಷನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡು. ಅದೇ we have declared remove special characteristics a object Mm-hmm. which gets input as string. Okay. Next we have built a string builder object. Okay. Which is used to append the characters and construct a string. Okay. Next we have a for loop which iterates over each characters. Okay. And we have converted input to char character. Okay. Which is stored in ch variable. Okay, it's not converted. Basically, you're reading one by one character from the input given. Okay. Then we have checked whether the character is what letter or number. Okay. If it is a letter, then it will be appended to the string builder. Okay. Otherwise, it will be ignored. Okay. 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 Next program go. ಕಾಣ್ತಿದ್ದೇನೆ. ಯಾವ ಪ್ರೋಗ್ರಾಮ್ ಇದೆ? Word display. Display words. Okay. We have called display word. We have called a method called as display words. Which takes input which also takes input as string. Okay. We have initialized the word to 0 or null. Then we have read input to character. Mm-hmm. Which is stored in char s. Okay. Then we go through for loop. Okay. And it iterates through the character length. Okay. If character length is not empty, mm-hmm. then a new character has been added to the word. Okay. Else if it is empty again. Yeah? Okay. If it is empty, a word will remain same. Okay. Then we have initialize the word to null. Mm-hmm. For further it will repeat. Okay. ಇದು ಬರೀ ಡಿಸ್ಪ್ಲೇ ಮಾಡ್ಲಿಕ್ಕಾಯ್ತು. ಈಗ ಫಾರ್ ಎಕ್ಸಾಂಪಲ್ ನಿನಗ ಆಕ್ಚುಯಲ್ ರಿಕ್ವೈರ್ಮೆಂಟ್ ಏನಿರ್ತದ, ನಿನಗೆ ವರ್ಡ್ ಇನ್ಪುಟ್ ಲೈನ್ ಇಂದ ವರ್ಡ್ ಅನ್ನ ಡಿಸ್ಪ್ಲೇ ಮಾಡೋದು ಒಂದಾಯ್ತು. ಬಟ್ ಆ ಡಿಸ್ಪ್ಲೇ ಮಾಡ್ಬೇಕಾದ್ರೆ ವರ್ಡ್ಸ್ ಲಿಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಬೇಕಲ್ಲ. ಇಲ್ಲಿ ಏನಾಗ್ಲಿಕ್ಕತ್ತದ, ನೀ ಜಸ್ಟ್ ಇಟ್ರೇಟ್ ಮಾಡ್ಕೋತಾ. ಓಕೆ, ಅದು ಏನಂತಂದ್ರೆ ನಿನಗೆ ಟೆಂಪರರಿ ಅಲ್ಲಿ ವರ್ಡ್ ಸಿಕ್ಕ ತಕ್ಷಣ ಡಿಸ್ಪ್ಲೇ ಮಾಡ್ಬಿಡ್ಲಿಕ್ಕತಿ. ಬಟ್ ನಮಗೆ ಬೇಕಾಗಿರೋದೇನು, ನಿನಗೆ ಆ ಫಂಕ್ಷನ್ ಇಂದ ಲೈನ್ ಫಂಕ್ಷನ್ ಅಥವಾ ಒಂದು ಸ್ಟ್ರಿಂಗ್ ಲೈನ್ ತಗೊಂಡು ಅದರಿಂದ ವರ್ಡ್ಸ್ ವಾಪಸ್ ಕೊಡ್ಬೇಕು ನೀನು ಮೇನ್ ಫಂಕ್ಷನ್ಗೆ. ಆ ಮೇನ್ ಫಂಕ್ಷನ್ಗೆ ವರ್ಡ್ಸ್ ಲಿಸ್ಟ್ ಬಂತು ಅಥವಾ ವರ್ಡ್ಸ್ ಅರೇ ಬಂತು ಅಂತ ಇಟ್ಕೋ. ಸ್ಟ್ರಿಂಗ್ ಅರೇ ಇರ್ಬೋದು, ಲಿಸ್ಟ್ ಇರ್ಬೋದು, ಯಾವುದೇ ಟೈಪ್ ಇರಲಿ. ಬಂದ ಮೇಲೆ ಮೇನ್ ಫಂಕ್ಷನ್ ಅದನ್ನು ಡಿಸ್ಪ್ಲೇರ ಮಾಡ್ತದ ಅಥವಾ ಅದನ್ನ ರಿವರ್ಸರ ಮಾಡ್ತದ ಅಥವಾ ಫಾರ್ ಎನಿ ಅದರ್ ಏನಂದ್ರೆ ಆಪರೇಷನ್ಸ್ಗೆ ಅದನ್ನು ಯೂಸ್ ಮಾಡ್ಕೋಬಹುದು ಅದು. ಓಕೆ, ಸೊ ಈ ಫಂಕ್ಷನ್ ವರ್ಕ್ ಆಗಲ್ಲ. ಯಾಕಂತಂದ್ರೆ ನನಗೆ ಇಲ್ಲಿ ಈ ಫಂಕ್ಷನ್ ಇನ್ನೂ ರಿಟರ್ನ್ ಮಾಡ್ಲಿಕ್ಕತ್ತಿಲ್ಲ. ರಿಟರ್ನ್ ಟೈಪ್ ಏನದ ಇದ್ರದ್ದು ವಾಯ್ಡ್ ಫಂಕ್ಷನ್ ಅದು. ಸೊ ಏನೂ ರಿಟರ್ನ್ ಮಾಡಂಗಿಲ್ಲ. ಸೊ ಆಬ್ವಿಯಸ್ಲಿ ಏನದ ನಿಂಗೆ ಪ್ರಾಬ್ಲಮ್ ಅಂದ್ರೆ ಈ ಫಂಕ್ಷನ್ ಅನ್ನು ಎಲ್ಲೂ ಯೂಸ್ ಮಾಡ್ಕೊಳಕ್ ಬರಂಗಿಲ್ಲ ನೀನು. ಅದ್ರದ್ದು ಫಂಕ್ಷನ್ ಇದು ಏನಾಯ್ತು, ಬರೀ ನಿನಗೆ ಲೈನ್ ತಗೋತದ, ಡಿಸ್ಪ್ಲೇ ಮಾಡ್ತದ ಅಷ್ಟೇ. ಅಂಡ್ ಮೋರೋವರ್ ಈ ಲಾಜಿಕ್ ಒಳಗಡೆ ಏನು ಲಾಜಿಕ್ ಮಾಡಿದಿ, ಇಟ್ ಈಸ್ ಬೇಸಿಕಲಿ ನೀನು ಒಂದು ಲೈನ್ ರೀಡ್ ಮಾಡೋದು, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ತಗೊಂಡು ಅದು ವರ್ಡ್ ಇತ್ತು ಅಂದ್ರೆ ಡಿಸ್ಪ್ಲೇ ಮಾಡ್ತಿ, ಇಲ್ಲಂದ್ರೆ ಬಿಟ್ಬಿಡ್ತಿ, ಅಷ್ಟೇ ಮಾಡ್ಲಿಕ್ಕೆ. ಬಟ್ ಬೇಸಿಕಲಿ ರಿಕ್ವೈರ್ಮೆಂಟ್ ಏನು, ಹೆಂಗೆ ಸ್ಪ್ಲಿಟ್ ಮಾಡ್ತಿ ಅಂತ ಹೇಳಿ. ಓಕೆ, ಸೊ ಇದನ್ನ ಮತ್ತೊಮ್ಮೆ ಮಾಡು. ಬೇಸಿಕಲಿ ಏನಾಗಬೇಕಂದ್ರೆ ನಿನಗೆ ಇದು ಡಿಸ್ಪ್ಲೇ ವರ್ಡ್ಸ್ ನೀ ಏನೇ ಕಾಲ್ ಮಾಡೋ ಫಂಕ್ಷನ್ ಅನ್ನ, ಇದು ನನಗೆ ಲಿಸ್ಟ್ ಆಫ್ ವರ್ಡ್ಸ್ ರಿಟರ್ನ್ ಮಾಡಬೇಕು. ಐದರ್ ಸ್ಟ್ರಿಂಗ್ ಅರೇ ಇರ್ಬೋದು ಅಥವಾ ಲಿಸ್ಟ್ ಇರ್ಬೋದು, ಏನೇ ಇರಲಿ. ಬಟ್ ನನಗೆ ಮೇನ್ ಫಂಕ್ಷನ್ನಿಗೆ ಆ ಸೆಂಟೆನ್ಸನ್ನು ಏನು ಇದು ತೊಗೊಂಡಿರ್ತೀವಿ ಇನ್ಪುಟ್ಟು, ಅದನ್ನು ನನಗೆ ಲಿಸ್ಟ್ ಆಫ್ ವರ್ಡ್ಸಿಗೆ ಕನ್ವರ್ಟ್ ಮಾಡಿ ಕೊಡ್ಬೇಕದು. ಓಕೆ, ನೆಕ್ಸ್ಟ್ words will be reversed but position will be same. Here also we have called a method reverse words in place. We have initialized the word to null. Okay. And we have initialized result to null. Okay. Input is input to character array. Okay.
Next, in the for loop, we have iterated through the character length. Okay. If character length is not null, here also ಇದು ವರ್ಕ್ ಆಗಲ್ಲ. ನೀನು ರನ್ ಮಾಡಿ ನೋಡಿ, ಇದು ರನ್ ಮಾಡಿ ನೋಡೋಣ ಮತ್ತಮ್ಮ. hello, how are you ಅಂತ ಕೊಡು. ಓಕೆ, ಓಕೆ, ನೀ ಗೋ ಬ್ಯಾಕ್ ಪ್ರೋಗ್ರಾಮಿಗೆ ಹೋಗು. ಓಕೆ, ಸೊ ಇಲ್ಲಿ ಪ್ರತಿಯೊಂದು ವರ್ಡ್ ತೊಗೊಂಡು ನೀನೇನಪ್ಪ ಅಂತಂದ್ರೆ ಓಕೆ, ಆಮೇಲೆ ಆ ವರ್ಡಿಗೆ ರಿಸಲ್ಟನ್ನು ಅಪೆಂಡ್ ಮಾಡ್ತೀವಿ. ಓಕೆ, ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಅದ. ಏನಪ್ಪ ಅಂತಂದ್ರೆ ನೀನು ಪ್ರೀವಿಯಸ್ ಪ್ರೋಗ್ರಾಮ್ನಾಗೂ ಇದು ಚೇಂಜ್ ಮಾಡಬೇಕು. ಇಲ್ಲಿ ಸ್ಟ್ರಿಂಗ್ ಕಾನ್ಕೆಟಿನೇಷನ್ ಮಾಡ್ಲಿಕ್ಕೆ ಅಲ್ಲ ನೀನು. ಫಾರ್ ಎಕ್ಸಾಂಪಲ್ ಕ್ಯಾರ್ಸ್ ಆಫ್ ಐ ಪ್ಲಸ್ ವರ್ಡ್ ಈಕ್ವಲ್ ಟು ವರ್ಡ್. ಓಕೆ, ಇದು ಕಾಸ್ಟ್ಲಿ ಆಪರೇಷನ್ ಯಾಕಪ್ಪ ಅಂತಂದ್ರೆ ಜಾವಾ ಒಳಗೆ ಸ್ಟ್ರಿಂಗ್ ಏನದಲ್ಲ, ಓಕೆ, ಒಂದು ಅಲೋಕೇಟ್ ಆಗಿರ್ತದೆ. ಈಗ ಅರೇ ಒಳಗೆ ನಾರ್ಮಲಿ ನಿನಗೆ ಯಾವುದೇ ಅರೇ ತಗೋ, ಜಾವಾ ಒಳಗೆ ಒಂದು ಫಿಕ್ಸ್ಡ್ ಸೈಜ್ ಇರ್ತದೆ. ಆ ಫಿಕ್ಸ್ಡ್ ಸೈಜ್ ಒಳಗೆ ಕಂಟೆಂಟ್ ಇರ್ತಾವ. ಈಗ ಆ ಸೈಜ್ ಅನ್ನ ನೀನು ಇನ್ಕ್ರೀಸ್ ಮಾಡ್ಬೇಕಾಯ್ತು ಅಂತ ಇಟ್ಕೋ. ಓಕೆ, ಫಾರ್ ಎಕ್ಸಾಂಪಲ್ ಎಡಿಷನಲ್ ಕ್ಯಾರೆಕ್ಟರ್, ಎಡಿಷನಲ್ ಡೇಟಾ ಹಾಕ್ಬೇಕಾಯ್ತಂದ್ರೆ ಸಿಸ್ಟಮ್ ಏನ್ ಮಾಡ್ಬೇಕಾಗ್ತದ, ಆ ಹಳೆ ಏನಿರ್ತದ ಅರೇನ ಡಿಸ್ಕಾರ್ಡ್ ಮಾಡಿ ಹೊಸ ಸ್ಪೇಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಹಳೆ ಅರೆಯಿಂದ ಎಲ್ಲ ಡಾಟಾನ ಹೊಸ ಅರೆಗೆ ಮೂವ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಸ್ಟ್ರಿಂಗ್ ಇಸ್ ಆಲ್ಸೋ ಕ್ಯಾರೆಕ್ಟರ್ ಅರೇ. ಓಕೆ, ನೀವು ಫಸ್ಟ್ ಏನೋ ಎಂಟಿ ಸ್ಟ್ರಿಂಗ್ ತಗೊಳಿಕತ್ತಿ ಅಂದ್ರೆ ಏನಿದು, ಜಸ್ಟ್ ನಿನಗೆ ಏನಪ್ಪ ಅಂತಂದ್ರೆ ಒಂದು ಎಂಟಿ ಇದ್ದಿದ್ದು ಸ್ಪೇಸ್ ಎಂಟಿನ ಹೋಲ್ಡ್ ಮಾಡ್ಲಿಕ್ಕೆ ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ ಅಲೋಕೇಟ್ ಆಗಿರ್ತದೆ. ನೆಕ್ಸ್ಟ್ ನೀವು ಒಂದು ಕ್ಯಾರೆಕ್ಟರ್ ಅದಕ್ಕೆ ಆ್ಯಡ್ ಮಾಡೋದು ಅಂತ ಇಟ್ಕೋ, ಅವಾಗ ಏನಾಗ್ತದೆ, ಸ್ಪೇಸ್ ಸಿಗಂಗಿಲ್ಲ ಅದಕ್ಕೆ. ಸೊ ಅವಾಗ ಏನು ಮಾಡ್ಬೇಕದು, ಮತ್ತೆ ಎರಡು ಕ್ಯಾರೆಕ್ಟರ್, ಒಂದು ಎಂಟಿ ಮತ್ತು ಒಂದು ಏನಂತಂದ್ರೆ ಸ್ಪೇಸ್ ಹೋಲ್ಡ್ ಮಾಡ್ತಕ್ಕಂಥ ಸ್ಪೇಸ್ ಹೊಸ ಸ್ಪೇಸನ್ನು ಅಲೋಕೇಟ್ ಮಾಡಿ ಹಳೆ ಕಂಟೆಂಟನ್ನು ಮೂವ್ ಮಾಡ್ಬೇಕಾಗ್ತದೆ. ಓಕೆ, ಮತ್ತೆ ಥರ್ಡ್ ಕ್ಯಾರೆಕ್ಟರ್ ಆ್ಯಡ್ ಮಾಡಿದೆ ಅಂತಂದ್ರೆ ಮತ್ತೆ ಇದು ರಿಪೀಟ್. ನೀ ಎಷ್ಟು ಕ್ಯಾರೆಕ್ಟರ್ ಆ್ಯಡ್ ಮಾಡ್ಕೊತ ಹೋಗ್ತಿ, ಇದು ಅಷ್ಟು ಸಲ ರಿಪೀಟ್ ಆಗ್ತದೆ. ಅಂದ್ರೆ ಪ್ರತಿ ಸಲ ನೀ ಸ್ಟ್ರಿಂಗ್ ಚೇಂಜ್ ಮಾಡಿದೆ ಅಂತ ಇಟ್ಕೋ, ಸ್ಟ್ರಿಂಗ್ ಚೇಂಜ್ ಮಾಡಿದೆ ಅಂದ್ರೆ ಆಕ್ಚುಲಿ ಸ್ಟ್ರಿಂಗ್ ಚೇಂಜ್ ಆಗಂಗಿಲ್ಲ. ಓಕೆ, ಇಟ್ ಈಸ್ ಇಮ್ಯೂಟೇಬಲ್. ಓಕೆ, ಚೇಂಜ್ ಆಗಲ್ಲ. ಅದಕ್ಕೆ ಏನು ಮಾಡ್ತಾವೆ, ಹೊಸ ಸ್ಟ್ರಿಂಗ್ ಕ್ರಿಯೇಟ್ ಮಾಡಿ ಹಳೆ ಸ್ಟ್ರಿಂಗ್ ಅನ್ನ ಕಾಪಿ ಮಾಡಿ, ಅಂದ್ರೆ ಕಾಪಿ ಮಾಡೋಕ್ಕಿಂತ ಮೊದಲು ಕನ್ಕ್ಯಾಟಿನೇಷನ್ ಮಾಡಿ ಆ ಡೇಟಾನ ಕಾಪಿ ಮಾಡ್ತದೆ. ಓಕೆ, ಅದಕ್ಕೆ ಇಟ್ ಈಸ್ ಕಾಸ್ಟ್ಲಿ ಅಫೇರ್. ಸೊ ಅದ್ರ ಸಲುವಾಗಿ ನಾವು ಏನಂತಂದ್ರೆ ಸ್ಟ್ರಿಂಗ್ ಬಿಲ್ಡರ್ ಕ್ಲಾಸ್ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಬಿಲ್ಡರ್ ಅಂದ್ರೆ ಏನು, ನಿನಗೆ ಇಂಟರ್ನಲಿ ಇಂಪ್ಲಿಮೆಂಟೇಷನ್ ಹಂಗೆ ಇರಲಿ, ನೀನೊಂದು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು. ನಿನಗೆ ಆ ಒಂದು ಟೆಂಪರರಿ ಸ್ಪೇಸ್ ಸಿಕ್ಕಂಗೆ ಅಲ್ಲಿ ನೀ ಕ್ಯಾರೆಕ್ಟರ್ನ ಹಾಕೋತ ಎಷ್ಟು ಬೇಕು ನಿಂಗೆ ಅಷ್ಟು ಹಾಕ್ಕೊಂಡು ಆಮೇಲೆ ಫೈನಲ್ ನಿನಗೆಲ್ಲ ಮುಗೀತಪ್ಪ, ನಿನಗೆ ಎಲ್ಲ ಆಪರೇಷನ್ ಮುಗೀತು ಅಂದ್ರೆ ಅದನ್ನ ಹೋಲ್ ಥಿಂಗನ್ನು ವಾಪಸ್ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಅದು ಈಸಿಯರ್ ಆಪ್ಷನ್. ಸೊ ಇವೆರಡು ಏನು ಪ್ರೋಗ್ರಾಮ್ ಬರ್ದಿ, ಫಸ್ಟ್ ಮತ್ತು ಇದು ಸೆಕೆಂಡ್ ಒನ್, ಫಸ್ಟ್ ಆಫ್ ಆಲ್ ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಮಾಡೋದು ಅವಾಯ್ಡ್ ಮಾಡು. ಓಕೆ, ಸ್ಟ್ರಿಂಗ್ ಬಿಲ್ಡರ್ ಕ್ಲಾಸ್ ಯೂಸ್ ಮಾಡಿಕೊಂಡು ಅದರಿಂದ ರಿಪ್ಲೇಸ್ ಮಾಡು. ಓಕೆ, ಓಕೆ, ಇದು ಯಾವುದಿದು, ಈಚ್ ವರ್ಡ್ ಕೌಂಟ್ ಇನ್ ಓಕೆ ಔಟ್ಪುಟ್ ತಪ್ಪು ಬರ್ತಿದೆ. ಓಕೆ, ನೀ ಏನು ಮಾಡಿದಿ, ಇಲ್ಲಿ ಲೈನ್ ತೊಗೊಂಡು ಲೈನನ್ನು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ರೀಡ್ ಮಾಡಿ ವರ್ಡ್ಸ್ ಅವೇನು ಚೆಕ್ ಮಾಡ್ತಿದ್ದೆ. ಇಲ್ಲ, ಇದು ತಪ್ಪು ಬರ್ತದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೋಡು, ಇವೆಲ್ಲ ಪ್ರೋಗ್ರಾಮ್ಸು ನಿನಗೆ ಕೊಟ್ಟಿದ್ದ ಲೈನನ್ನು ಓಕೆ ಸ್ಪ್ಲಿಟ್ ಮಾಡಿ ವರ್ಡ್ಸಿಗೆ ತೊಗೊಳೋದು ಫಸ್ಟ್ ಆಫ್ ಆಲ್. ಹೌದಾ? ಸೊ ಫಸ್ಟ್ ಪ್ರೋಗ್ರಾಮ್ ಅದೇ ಥರ ಇತ್ತು, ಸೆಕೆಂಡ್ ಪ್ರೋಗ್ರಾಮ್ ಅದೇ ಥರ ಇತ್ತು, ಥರ್ಡ್ ಪ್ರೋಗ್ರಾಮ್ ಅದೇ ಥರ ಅದ. ನಿನಗೆ ಬೇಸಿಕ್ ಆಪರೇಷನ್ ಏನಾಗ್ಲಿಕ್ಕತ್ತದ, ಇಲ್ಲಿ ಕೊಟ್ಟು ಒಂದು ಲೈನ್ ಇನ್ಪುಟ್ ಏನು ಕೊಟ್ಟಿರ್ತಾರ, ಲೈಕ್ ಹೆಲೋ ಹೌ ಆರ್ ಯು ಅಂತ ಕೊಟ್ರೆ, ಓಕೆ, ಮೂರರೊಳಗೂ ಫಸ್ಟ್ ನನಗೆ ರಿಕ್ವೈರ್ಮೆಂಟ್ ಏನದ ಅದನ್ನ ಸ್ಪ್ಲಿಟ್ ಮಾಡಿ ವರ್ಡ್ಸ್ ಮಾಡ್ಕೋದು, ವರ್ಡ್ಸ್ನ ಅರೇ ಮಾಡ್ಕೋದು. ಓಕೆ, ವರ್ಡ್ಸ್ ಲಿಸ್ಟ್ ಇರ್ಬೋದು, ಸ್ಟ್ರಿಂಗ್ ಅರೇ ಇರ್ಬೋದು. ಓಕೆ, ಅದಾದ್ಮೇಲೆ ಫಸ್ಟ್ ಡಿಸ್ಪ್ಲೇ ಮಾಡೋದದ, ಸೆಕೆಂಡ್ ರಿವರ್ಸ್ ಮಾಡಿ ಡಿಸ್ಪ್ಲೇ ಮಾಡೋದದ, ಥರ್ಡ್ ಏನಪ್ಪಾ ಅಂತಂದ್ರೆ ನಿನಗೆ ಕೌಂಟ್ ಮಾಡೋದು. ಓಕೆ, ಅದಕ್ಕೆ ಫಸ್ಟ್ ಫಂಕ್ಷನ್ ಏನಂತಂದ್ರೆ ನಾನು ಮೊದಲಿನ ಪ್ರೋಗ್ರಾಮಿಗೆ ಹೇಳಿದ್ನಲ್ಲ, ನಿನಗೆ ಲೈನ್ ತಗೊಂಡು ಸ್ಟ್ರಿಂಗ್ ಅರೇ ವಾಪಸ್ ಕೊಡಬೇಕು, ಇಲ್ಲ ಲೈನ್ ತಗೊಂಡು ಲಿಸ್ಟ್ ವಾಪಸ್ ಕೊಡಬೇಕು. ಸೊ ದಟ್ ನನಗೆ ಏನಾಗ್ಬಿಡ್ತದ, ಲಿಸ್ಟ್ ಆಫ್ ವರ್ಡ್ಸ್ ಬಂದ್ಬಿಡುತ್ತೆ. ಅದೇ ಲಾಜಿಕ್. ಓಕೆ, ಅದು ಬಂದ ಮೇಲೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ಗೆ ನನಗೆ ವರ್ಡ್ ಕೌಂಟ್ ಮಾಡ್ಬೇಕಾಗ್ಯದ. ಓಕೆ, ವರ್ಡ್ ಹೆಂಗಾಗ್ಬೋದು, ಈಗ ಒಂದು ಸೆಂಟೆನ್ಸ್ನಾಗ ನಿನಗೆ ಸೇಮ್ ವರ್ಡ್ 2-3 ಟೈಮ್ಸ್ ಬಂದಿರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಸೇ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂಡ್ ಐ ಆಲ್ಸೋ ವಿಲ್ ರೀಡ್ ಅ ಬುಕ್, ಆರ್ ಐ ಆಮ್ ಗೋಯಿಂಗ್ ಟು ಎ ಸ್ಕೂಲ್ ಅಂಡ್ ಐ ಆಮ್ ಆಲ್ಸೋ ರೈಡಿಂಗ್ ಎ ಬೈಸಿಕಲ್, ಹಿಂಗೆ ಬರ್ಬೋದು. ಓಕೆ, ಐ 2 ಸಲ ಬಂತು, ಅಥವಾ ಕೆಲವೊಂದ್ಸಲ ಆಕ್ಚುಯಲ್ ವರ್ಡ್ಸ್ 2-3 ಸಲ ಬರ್ತಾವ. ಸೊ ಇದು, ಅಥವಾ ನಿನಗೊಂದು ಫುಲ್ ಪ್ಯಾರಾಗ್ರಾಫ್ ಕೊಡ್ತಾರ ಅಂತಿಟ್ಟು, ಒಂದು ಪ್ಯಾರಾ ಕೊಟ್ಬಿಟ್ಟು ಇಲ್ಲೇನದ ಎಷ್ಟು ಡಿಸ್ಟಿಂಕ್ಟ್ಸ್ ವರ್ಡ್ ಬಂದಾವ, ಓಕೆ, ಮತ್ತೆ ಎಷ್ಟು ಸಲ ನಿನಗೆ ಇದು ರಿಪೀಟ್ ಆಗ್ಯದ,
ಓಕೆ, ಈ ತರ ಕೇಳ್ಬೋದು. ಎಷ್ಟು ಡಿಸ್ಟಿಂಕ್ಸ್ ವರ್ಡ್ ಬಂದಾವ ಅಂತ ಫೈಂಡ್ ಔಟ್ ಮಾಡಬಹುದು, ಹಾ. ಅಥವಾ ಎಷ್ಟು ವರ್ಡ್ಸ್ ಬಂದಾವ ಅದು ಎಷ್ಟೆಷ್ಟು ಸಲ ರಿಪೀಟ್ ಆಗ್ಯಾವ ಡಿಸ್ಪ್ಲೇ ಮಾಡು ಅನ್ಬೋದು. ಓಕೆ, ಸೊ ಹಾ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು. ಹಾ. ನೀನು ಇದು ಶೇರಿಂಗ್ ಬಂದ್ ಮಾಡ. ಈಗ ನಿಂಗೆ ವೈಟ್ ಬೋರ್ಡ್ ಕಾಣಿಸ್ತಾ? ಹಾ, ಕಾಣಿಸ್ತಿದೆ. ಓಕೆ, ಸೊ ಇಲ್ಲಿ ಬೇಸಿಕಲಿ ಏನಪ್ಪಾ ಅಂತಂದ್ರೆ ನಿನಗೆ ಒಂದು ಸೆಂಟೆನ್ಸ್ ಕೊಟ್ಟಾರ ಅಂತ ತಿಳ್ಕೊ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಜಸ್ಟ್ ಸಿಂಪಲ್ ಎಕ್ಸಾಂಪಲ್, ಒಂದು ನಿಮಿಷ. ಓಕೆ, ಸೊ ಈ ತರ ಕೊಟ್ಟಿರ್ಬೋದು. ಓಕೆ, ಅಥವಾ ಸ್ಲೈಟ್ಲಿ ಇನ್ನೊಂದು ಸ್ವಲ್ಪ ಇದು ಮಾಡೋಣ. ಫಾರ್ ಎಕ್ಸಾಂಪಲ್ ಓಕೆ, ಸೊ ಈ ತರ ಒಂದು ಇದು ಇತ್ತು ಅಂತ ಇಟ್ಕೊ. ಓಕೆ, ಓಕೆ. ಸೊ ಇಲ್ಲಿ ಬೇಸಿಕಲಿ ಏನದ ನಿನಗೆ ಇದು ಒಂದು ಫುಲ್ ಇನ್ಪುಟ್ ಕೊಟ್ಟಿರ್ತದೆ ಇದು ಕಂಪ್ಲೀಟ್ ಆಗಿ. ಓಕೆ, ನನಗೆ ಇದು ಈಗೇನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ನಾನು ಇದನ್ನ ನನ್ನ ಟೆಕ್ನಿಕ್ಲಿಂದ ಇದು ಕೊಟ್ಟಂತ ಇನ್ಪುಟ್ ಅನ್ನ ಡಿಫ್ರೆಂಟ್ ವರ್ಡ್ಸ್ಗೆ ಏನಪ್ಪಾ ಅಂತಂದ್ರೆ ವರ್ಡ್ಸ್ ಲಿಸ್ಟ್ಗೆ ಇದು ಮಾಡ್ಕೋಬೇಕು. ಸೊ ನನ್ನ ಹತ್ರ ಒಂದು ಲಿಸ್ಟ್ ಬಂತು ಅಂತ ಇಟ್ಕೋ. ಒಂದು ಫಾರ್ ಎಕ್ಸಾಂಪಲ್ ನಿಂದು ಪ್ರೀವಿಯಸ್ ಟೆಕ್ನಿಕ್ನಿಂದ ಓಕೆ, ಫಸ್ಟ್ ವರ್ಡ್ ಏನದ ಹೆಲೋ ಅಂತದ ಅಂತ ಇಟ್ಕೋ. ಓಕೆ, ಹೆಲೋ ಅದ, ಆಮೇಲೆ ಮೈ, ಆಮೇಲೆ ನೇಮು. ಓಕೆ, ಸೊ ಈ ತರ ನಿನಗೆ ಏನಂತಂದ್ರೆ ಮಲ್ಟಿಪಲ್ ಇವು ಬರ್ತಾವ. ಓಕೆ, ಆಮೇಲೆ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೈ ಮತ್ತೊಂದು ಸಲ ಬಂದದ, ಮೈ ಫ್ರೆಂಡ್ನಾಗ. ಆಮೇಲೆ ಫ್ರೆಂಡ್ ಬಂದದ. ಓಕೆ, ಆಮೇಲೆ ಮತ್ತೆ ಇನ್ನೊಂದು ಮೈ ಬಂದದ. ಓಕೆ, ಫ್ರೆಂಡ್. ಈ ತರ ನಿನಗೆ ಏನಪ್ಪಾ ಅಂತಂದ್ರೆ ಲಿಸ್ಟ್ ಬರ್ಬೇಕು ಫಸ್ಟ್, ಅಂದ್ರೆ ಡಿಫ್ರೆಂಟ್ ವರ್ಡ್ಸ್ ಲಿಸ್ಟ್ ಬರಬೇಕು. ಓಕೆ, ಈ ಟೆಕ್ನಿಕ್ ನಿನಗೆ 3 ಪ್ರೋಗ್ರಾಮ್ನಾಗ ರಿಪೀಟ್ ಆಗ್ಯದ. ಓಕೆ, ಒಮ್ಮೆ ಈ ಲಿಸ್ಟ್ ಬಂತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಿನಗೆ, ಡಿಪೆಂಡಿಂಗ್ ಅಪಾನ್ ನಿನ್ನ ರಿಕ್ವೈರ್ಮೆಂಟ್ ಪ್ರಕಾರ. ಒಂದ್ರಾಗ ಏನಿತ್ತು ಬರೀ ಡಿಸ್ಪ್ಲೇ ಮಾಡಂತಿತ್ತು ಎಲ್ಲ ವರ್ಡ್ಸ್ ಅನ್ನ. ಓಕೆ, ಅವಾಗ ನೀ ಏನ್ ಮಾಡ್ಬೋದು, ಪ್ಲೇನ್ ಆಗಿ ಲಿಸ್ಟ್ ಇಂದ ಎಲ್ಲಾನು ಡಿಸ್ಪ್ಲೇ ಮಾಡ್ಬಿಡ್ಬೋದು. ಓಕೆ, ಎರಡನೇದು ಏನಿತ್ತು ಇದನ್ನ ರಿವರ್ಸ್ ಮಾಡು ಅಂತ ಹೇಳ್ಬೋದು. ನೀನ್ ಇಲ್ಲೇ ಒಂದು ವರ್ಡ್ ತಗೊಂಡು ರಿವರ್ಸ್ ಮಾಡ್ಬೋದು. ಓಕೆ, ಈಗೇನಂದ್ರೆ ನಿನಗೆ ವರ್ಡ್ಸ್ ನ ಯೂನಿಕ್ ವರ್ಡ್ಸ್ ನ ಕೌಂಟ್ ಮಾಡು ಅಂತ ಹೇಳಾರ, ಅಥವಾ ನಿನಗೆ ಪ್ರತಿಯೊಂದು ವರ್ಡ್ ಎಷ್ಟು ಸಲ ರಿಪೀಟ್ ಆಗಿದೆ ಕೌಂಟ್ ಮಾಡು ಅಂತಾರ. ಓಕೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಇನ್ನೊಂದು ಇನ್ನೊಂದು ಜಾವಾ ಒಳಗ ಒಂದು ಕಲೆಕ್ಷನ್ ಅದ. ಆ ಕಲೆಕ್ಷನ್ ನಾವೇನಂತೀವಿ, ಮ್ಯಾಪ್ ಅಂತೀವಿ. ಓಕೆ, ಮ್ಯಾಪ್ ಇಸ್ ಎ ಕಲೆಕ್ಷನ್. ಅಲ್ಲಿ ಏನಂತಂದ್ರೆ ನಿನಗೆ ಕೀ ವ್ಯಾಲ್ಯೂ ಪೇರ್ನಾಗ ಡೇಟಾನ ಸ್ಟೋರ್ ಮಾಡ್ಬೋದು. ಓಕೆ, ಲಿಸ್ಟ್ ಏನದಲ್ಲ, ಒಂದು ಸಿಂಪಲ್ ಲಿಸ್ಟ್ ಸ್ಟೋರ್ ಮಾಡ್ತದೆ, ಲಿಸ್ಟ್ ಆಫ್ ವರ್ಡ್ಸ್ ಆ ತರ. ಇಲ್ಲೇನದ ಮ್ಯಾಪ್ನಾಗ ಕೀ ವ್ಯಾಲ್ಯೂ ಪೇರ್ನಾಗ ನೀನು ಡೇಟಾನ ಸ್ಟೋರ್ ಮಾಡ್ಬೋದು. ಓಕೆ, ಮ್ಯಾಪ್ ಇಸ್ ಅನ್ ಇಂಟರ್ಫೇಸ್. ಓಕೆ, ಅದರದ್ದು ಕಾಂಕ್ರೀಟ್ ಕ್ಲಾಸ್ ಏನದ ಹ್ಯಾಶ್ ಮ್ಯಾಪ್ ಅದ. ಓಕೆ, ಸೊ ನಾವು ಹೆಂಗೆ ಸ್ಟೋರ್ ಮಾಡ್ಬೋದು ಅಂದ್ರೆ ನಿನಗೆ ಫಾರ್ ಎಕ್ಸಾಂಪಲ್ ನೀನು ಏನೋ ಒಂದು ಫಾರ್ ಎಕ್ಸಾಂಪಲ್ ರೂಲ್ ನಂಬರ್ ಅಂತ ಇಟ್ಕೋ, 101 ರೂಲ್ ನಂಬರ್ ಅಪ್ಪ. ಓಕೆ, ಆ ಸ್ಟೂಡೆಂಟ್ ನೇಮು XYZ. ಓಕೆ, ಸೊ ಇಲ್ಲೇನಾಯ್ತು, ನಾನು ಮ್ಯಾಪ್ ಕ್ರಿಯೇಟ್ ಮಾಡ್ಲಿಕತ್ತೀನಿ, ವಿಚ್ ಇಸ್ ಆಫ್ ಟೈಪ್ ಮ್ಯಾಪ್ ಇಸ್ ಅನ್ ಇಂಟರ್ಫೇಸ್. ಓಕೆ, ವಿಚ್ ಇಸ್ ಆಫ್ ಟೈಪ್ ಕೀ ಏನ್ ಸ್ಟೋರ್ ಮಾಡ್ಲಿಕತ್ತದ, ಇಂಟೀಜರ್ ಟೈಪ್. ಓಕೆ, ಆಕ್ಚುಲಿ ನಾವು ಇಂಟೀಜರ್ ಅಂತ ಹೇಳಿ ರ್ಯಾಪರ್ ಕ್ಲಾಸ್ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ವ್ಯಾಲ್ಯೂ ಏನ್ ಸ್ಟೋರ್ ಮಾಡ್ಬೇಕಾದ್ರೆ ನನಗೆ ಸ್ಟ್ರಿಂಗ್ ಟೈಪ್. ಓಕೆ, ಸೊ ಈ ತರ ಡಿಫೈನ್ ಮಾಡೋದ್ರಿಂದ ಏನಾಗ್ತದ, ಓಕೆ, ನನಗೆ ಅದೊಂದು ಮ್ಯಾಪ್ ಕೊಡ್ತದೆ. ಓಕೆ, ಆಕ್ಚುಲಿ ಇದನ್ನ ಈ ಮ್ಯಾಪ್ ಫಾರ್ ಎಕ್ಸಾಂಪಲ್ ಎಮ್ ಈಕ್ವಲ್ ಟು ಓಕೆ ನ್ಯೂ ಹ್ಯಾಶ್ ಮ್ಯಾಪ್. ಓಕೆ, ಹ್ಯಾಶ್ ಮ್ಯಾಪ್ ಅದು ಸಿಂಟ್ಯಾಕ್ಸ್ ಚೆಕ್ ಮಾಡ್ಕೊ ಒಂದ್ಸಲ. ಓಕೆ, ಆ ತರ ಏನಂತಂದ್ರೆ ನಾನು ಮಾಡಿದ್ರೆ ನನಗೊಂದು ಮ್ಯಾಪ್ ಸಿಗುತ್ತದೆ. ಸೊ ದಟ್ ನನ್ನ ಕೀ ಒಳಗ ನಾನು ಇಂಟೀಜರ್ ಟೈಪು, ಲೈಕ್ ಫಾರ್ ಎಕ್ಸಾಂಪಲ್ 102, 103, 104 ಈ ತರ ರೋಲ್ ನಂಬರು, ಆ ಸ್ಟೂಡೆಂಟ್ ನೇಮು. ಓಕೆ, ಈ ಕಲೆಕ್ಷನ್ ಈ ತರ ನಾ ಸ್ಟೋರ್ ಮಾಡ್ಬೋದು. ಇಲ್ಲೇನದಂತ ಹಿಂಗೆ ಮಾಡಿದ್ಮೇಲೆ ನಿನಗೆ ಎನಿ ಟೈಮು ವಾಟ್ ಈಸ್ ದ ನೇಮ್ ಆಫ್ ಎ ಸ್ಟೂಡೆಂಟ್ ವಿತ್ ರೋಲ್ ನಂಬರ್ 103 ಅಂತ ಕೇಳಿದ್ರೆ ಅಂತೇಳಿ. ಓಕೆ, ಅವಾಗ ನಾವೇನ್ ಮಾಡ್ತೀವಿ, ಸಿಂಪ್ಲಿ ಎಮ್ ಡಾಟ್ ಗೆಟ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಅಥವಾ ಗೆಟ್ ವ್ಯಾಲ್ಯೂ, ಅದೇನೋ ಫಂಕ್ಷನ್ ಚೆಕ್ ಮಾಡೋಣ. ಆಕ್ಚುಲಿ ಓಕೆ, ನಾವು ಡಾಕ್ಯುಮೆಂಟೇಶನ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಎಮ್ ಡಾಟ್ ಗೆಟ್ ಅಂದ್ರೆ ವ್ಯಾಲ್ಯೂ ರೀಡ್ ಮಾಡ್ಲಿಕತ್ತೀನಿ ಬೈ ಪಾಸಿಂಗ್ ಕೀ ಏನದ 103. ಅವಾಗ ನನಗೇನ್ ಮಾಡ್ತದೆ ಈ ಹ್ಯಾಶ್ ಮ್ಯಾಪ್. ಓಕೆ, 103 ಒಳಗಡೆ ಇದ್ದಿದ್ದ ಕೀಗೆ ಅಸೋಸಿಯೇಟ್ ಆದಂತ ವ್ಯಾಲ್ಯೂನ ರಿಟರ್ನ್ ಮಾಡ್ತದೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಕ್ಚುಲಿ ಹ್ಯಾಶ್ ಮ್ಯಾಪ್ ಅದು. ಸೊ ಅದೇ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವು ಹೆಂಗ್ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೊ ನಾನು ಏನು ಮಾಡ್ತೀನಿ, ಇದೇ ಸೇಮ್ ಕೀ ವ್ಯಾಲ್ಯೂ ಪೇರ್ ಯೂಸ್ ಮಾಡ್ತೀನಿ. ಬಟ್ ಇಲ್ಲೇನಪ್ಪ ಅಂತಂದ್ರೆ ನನಗೆ ಇನ್ಸ್ಟೆಡ್ ಆಫ್ ಮ್ಯಾಪ್ ವಿತ್ ಇಂಟೀಜರ್ ಸ್ಟ್ರಿಂಗು, ನಾ ಏನು ಮಾಡ್ಕೋತೀನಿ, ಇದನ್ನ ಸ್ಟ್ರಿಂಗು ಇಂಟೀಜರ್ ಮಾಡ್ಕೋತೀನಿ. ಅಂದ್ರೆ ಕೀ ಟೈಪ್ ಸ್ಟ್ರಿಂಗು, ವ್ಯಾಲ್ಯೂ ಟೈಪ್ ಇಸ್ ಇಂಟೀಜರ್. ನಾ ಏನು ಮಾಡ್ತೀನಿ, ಇಲ್ಲಿ ಸಿಂಪಲ್ ಫಸ್ಟ್ ವರ್ಡ್ ಈ ಲಿಸ್ಟ್ ಸಿಕ್ತು ಅಂತಂದ್ರೆ ಫಸ್ಟ್ 1 by 1 ವರ್ಡ್ ತಕ್ಕೋತ ಹೋಗ್ತೀನಿ. ಫಸ್ಟ್ ಏನು ಬಂತು, ಹೆಲೋ ಬಂತು. ಓಕೆ, ಸೊ ಹೆಲೋ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ಇದ್ರೊಳಗೆ ಹೆಲೋ ಅದ ಏನು ಚೆಕ್ ಮಾಡ್ತೀನಿ. ಓಕೆ, ಅದಕ್ಕೆ ಏನಪ್ಪ ಅಂದ್ರೆ ನಾವು ಏನು ಮಾಡ್ಬೋದು ಅಂದ್ರೆ ಮ್ಯಾಪ್ ಡಾಟ್ ಕಂಟೇನ್ಸ್ ಕೀ ಅಂತ ಒಂದು ಫಂಕ್ಷನ್ ಅದ. ಓಕೆ, ಕಂಟೇನ್ಸ್ ಕೀ ಒಳಗೆ ನೀನು ಕೀ ಪಾಸ್ ಮಾಡಿದೆ ಅಂತ ಇಟ್ಕೋ. ನಮ್ಮ ಕೀ ಏನಿಲ್ಲ ಫಾರ್ ಎಕ್ಸಾಂಪಲ್ ಹೆಲೋ. ಓಕೆ, ಅದು ಏನು ಮಾಡ್ತದ, ಇದ್ರೊಳಗೆ ಆ ಕೀ ಅದನ್ನ ಇಲ್ಲ ಚೆಕ್ ಮಾಡ್ತದ, ಹೆಲೋ ಅದನ್ನ ಇಲ್ಲ. ಓಕೆ, ಅದು ಟ್ರೂ ಆರ್ ಫಾಲ್ಸ್ ಕೊಡ್ತದೆ ನನಗೆ. ಓಕೆ, ನನಗೆ ಒಂದ್ ವೇಳೆ ಈಗ ಫಸ್ಟ್ ಅಂತೂ ಖಾಲಿ ಅದೇ ಮ್ಯಾಪ್ ಏನೂ ಇಲ್ಲ. ಓಕೆ, ಸೊ ನನಗೆ ಇದು ಕಂಟೆಂಟ್ಸ್ ಕೀ ಹೆಲೋ ಅದೇನಂತ ಚೆಕ್ ಮಾಡಿದ ತಕ್ಷಣ ಏನಾಗ್ತದೆ, ಅದು ಫಾಲ್ಸ್ ಅಂತ ಹೇಳ್ತದೆ. ಸೊ ನಾನು ಇಮಿಡಿಯೇಟ್ಲಿ ಏನು ಮಾಡ್ತೀನಿ, ಎಮ್ ಡಾಟ್ ಪುಟ್ ಅಂತೀನಿ.
ಪುಟ್ ಈಸ್ ಬೇಸಿಕಲಿ ಏನಂತಂದ್ರೆ ಆ ಇದ್ರೊಳಗೆ ಇಡ್ಲಿಕ್ಕೆ, ಮ್ಯಾಪ್ ಒಳಗಡೆ ಡೇಟಾ ಇಡ್ಲಿಕ್ಕೆ. ಓಕೆ, ಗೆಟ್ ರೀಡ್ ಮಾಡ್ಲಿಕ್ಕೆ, ಪುಟ್ ರೈಟ್ ಮಾಡ್ಲಿಕ್ಕೆ. ಎಮ್ ಡಾಟ್ ಪುಟ್ ಕೀ ಏನು, ನಿನಗೆ ಬಂದಂತ ವರ್ಡ್, ಇನ್ ದಿಸ್ ಕೇಸ್ ಇಟ್ ಈಸ್ ಹೆಲೋ. ಓಕೆ, ಹೆಲೋ ಬಂದದ. ವಿತ್ ವ್ಯಾಲ್ಯೂ ಏನ್ ಮಾಡ್ತೀನಿ 1. ಈಗ ಫಸ್ಟ್ ಟೈಮ್ ಬಂದದ ನನಗೆ 1 ಅಂದ್ರೆ ನಾ ಇಲ್ಲಿ ಆಕ್ಚುಲಿ ಏನ್ ಮಾಡ್ಲಿಕತ್ತೀನಿ, ಓಕೆ, ಹೆಲೋ ಅಂತ ಹೇಳಿ ಇಲ್ಲಿ ಕೀ, ಓಕೆ, ವ್ಯಾಲ್ಯೂ 1 ಅಂತ ಸ್ಟೋರ್ ಮಾಡೋದು. ಓಕೆ, ಇದನ್ನ ಡೈರೆಕ್ಟ್ ಸ್ಟೋರ್ ಮಾಡೋಕ್ಕಿಂತ ನಾ ಏನ್ ಮಾಡ್ತೀನಿ, ರಾದರ್ ದೆನ್ ದಟ್, ಯಾಕಂದ್ರೆ ಒಂದ್ಸಲ ನನಗೆ ಅಪ್ಪರ್ ಕೇಸು ಲೋವರ್ ಕೇಸು ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಕೇಸ್ ಸೆನ್ಸಿಟಿವ್ ಇದ್ದಕ್ಕೆ ಹೆಲೋ ವಿತ್ ಅಪ್ಪರ್ ಕೇಸ್ ಹೆಚ್ಚು ಮತ್ತು ಹೆಲೋ ವಿತ್ ಲೋವರ್ ಕೇಸ್ ಹೆಚ್ಚು ಎರಡು ಬೇರೆ ಬೇರೆ ಅಂತ ತಿಳ್ಕೋದು ಕೀ. ಓಕೆ, ಅದಕ್ಕೆ ನಾ ಇದನ್ನ ಕನ್ವರ್ಟ್ ಮಾಡ್ಬಿಡ್ತೀನಿ ಲೋವರ್ ಕೇಸಿ ಅಥವಾ ಎಲ್ಲಾನು ಅಪ್ಪರ್ ಕೇಸಿ. ಓಕೆ, 2 ಅಪ್ಪರ್ 2 ಲೋವರ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡಿ ಹಾಕ್ತೀನಿ. ಸೊ ಇಲ್ಲೇನಾಯ್ತು, ಎವ್ರಿಥಿಂಗ್ ಲೋವರ್ ಕೇಸ್ ಲೆಟರ್ನಾಗೆ ಹೋಗ್ತದೆ. ಓಕೆ, ನೆಕ್ಸ್ಟ್ ಅದೇ ತರ ಮೈ ರೀಡ್ ಮಾಡಿದೆ, ಇಲ್ಲಿ ಚೆಕ್ ಮಾಡ್ತೀನಿ ಅದನ್ನ ಇಲ್ಲೋ, ಇಲ್ಲ. ಓಕೆ, ಮೈ ವಿತ್ 1. ಓಕೆ, ನೇಮ್ನು ಇಲ್ಲ, ನೇಮು ಓಕೆ 1. ಈ ತರ ಹಿಂಗೆ ಮಾಡ್ಕೊತ ಹೋಗೋತ್ತಿಗೆ ಏನಾಗ್ತದ, ಮತ್ತೊಂದು ಮೈ ಬಂತಿಲ್ಲಿ. ಈಗ ಏನಾಗ್ತದ, ನನಗ ಕಂಟೆಂಟ್ಸ್ ಕೀ ಮೈ ಪಾಸ್ ಮಾಡಿದಾಗ ಅದು ಹೇಳ್ತದೆ ಎಸ್ ಇಟ್ ಈಸ್ ಅವೈಲೇಬಲ್. ಓಕೆ, ಅದು ಆಲ್ರೆಡಿ ಅವೈಲೇಬಲ್ ಅದ ಅಂತ ಹೇಳ್ತದೆ. ಹೇಳಿದ ತಕ್ಷಣ ನಾನು ಏನು ಮಾಡ್ತೀನಿ, ಅದ್ರ ವ್ಯಾಲ್ಯೂ ತಗೋತೀನಿ. ಇಲ್ಲಿ ಎಟ್ ಪ್ರೆಸೆಂಟ್ ಏನು ಬಂತು, ಮೈದ್ ವ್ಯಾಲ್ಯೂ 1 ಬಂತು. ಓಕೆ, ಆ ವ್ಯಾಲ್ಯೂನ ತಗೊಂಡು ಆ ವ್ಯಾಲ್ಯೂನ +1 ಮಾಡ್ಕೋತೀನಿ ಮತ್ತೆ, ಯಾಕಂದ್ರೆ ಇದು ಸೆಕೆಂಡ್ ಟೈಮ್ ಮೈ ಬಂತಲ್ಲ ಇದು. ಓಕೆ, ಸೊ ಅವಾಗ ಏನಾಯ್ತು, ನನಗೆ ವ್ಯಾಲ್ಯೂ ತಗೊಂಡು +1 ಮಾಡ್ಕೊಂಡು ಮತ್ತೆ ಆ ವ್ಯಾಲ್ಯೂನ ಇಲ್ಲಿ ಹಾಕ್ತೇನೆ. ಓಕೆ, ಸೊ ಈಗ ಏನಾಯ್ತು, ನನಗೆ ಸೇಮ್ ವರ್ಡ್ ಸೆಕೆಂಡ್ ಟೈಮ್ ಬಂದ ತಕ್ಷಣ ಏನಾಯ್ತು, 2 ಆಯ್ತು. ಹಂಗೆ ರಿಪೀಟ್ ಮಾಡ್ಕೊತ ಹೋಗ್ತೀನಿ ಎಲ್ಲಿವರೆಗೆ. ಈಗ ಫಾರ್ ಎಕ್ಸಾಂಪಲ್ ಫ್ರೆಂಡ್ನು 2 ಸಲ ಬಂತು, ಸೊ ಫ್ರೆಂಡ್ ವ್ಯಾಲ್ಯೂನು 2 ಆಯ್ತು. ಸೊ ಈ ತರ ಏನಂತಂದ್ರೆ ನೀನು ಒಂದು ಮ್ಯಾಪ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಈ ವರ್ಡ್ಗಳನ್ನ ಕೀ ಅಂತ ತಗೋಬಹುದು. ಓಕೆ, ಬಟ್ ವರ್ಡ್ ಕೀ ಅಂತ ತಗೊಳ್ಳೋದಕ್ಕೆ ಒನ್ ಇಂಪಾರ್ಟೆಂಟ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಟ್ರಿಮ್ ಮಾಡ್ಕೋಬೇಕು, ಸ್ಪೇಸ್ಗಳೆಲ್ಲ ಅನ್ನೆಸರಿ ತೆಗೆದು ಹಾಕಬೇಕು. ಎರಡನೇದು ಕೇಸ್ ಏನಂತಂದ್ರೆ ಒಂದೇ ಕೇಸ್ ಮಾಡ್ಕೋಬೇಕು. ಓಕೆ, ಸೊ ದಟ್ ನಿನಗೆ ಗ್ಯಾರಂಟಿ ಆಗ್ತದೆ ಯಾವಾಗಲೂ ನೀವು ಹೆಲೋ ಹೆಂಗೆ ಕೊಡು, ಓಕೆ, ವಿತ್ ಸ್ಪೇಸ್ ಕೊಟ್ಟರು ನಿನಗೆ ಏನಂದ್ರೆ ಟ್ರಿಮ್ ಆಗಿ ಹೋಗಿ ಹೆಲೋ ಪ್ರಾಪರ್ ಲೋವರ್ ಕೇಸ್ನಾಗೆ ಬರ್ತದೆ. ಓಕೆ, ಆ ವರ್ಡ್ಗಳನ್ನ ಕೀ ಆಗಿ ಮಾಡಿ, ಓಕೆ, ವ್ಯಾಲ್ಯೂನ ನೀನು ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಈಗ ನಾವು ಕೌಂಟ್ ಬೇಕು ಕೇಳಿಗತ್ತಾರಲ್ಲ, ಓಕೆ, ಕೌಂಟನ್ನ ನಾವು ವ್ಯಾಲ್ಯೂ ಮಾಡ್ಕೋತೀನಿ. ಓಕೆ, ಸೊ ಈಗ ಏನಾಯ್ತು, ನಿನಗೆ ಈ ತರ ನೀವು ಒಂದು ಮ್ಯಾಪ್ ಕ್ರಿಯೇಟ್ ಮಾಡ್ಕೊಂಡಿ ಅಂತ ಇಟ್ಕೋ. ಈಗ ಏನಾಯ್ತು, ನಿನಗೆ ಅವರು ಯುನಿಕ್ ವರ್ಡ್ ಅನ್ನು ಡಿಸ್ಪ್ಲೇ ಮಾಡು ಅಂತಂದ್ರೆ ಅಂತ ಇಟ್ಕೋ. ನೀ ಎಲ್ಲ ಏನು ಮಾಡ್ಬಿಡ್ತಿ, ಗೆಟ್ ಕೀಸ್ ಅಂತಿ. ಓಕೆ, ಕೀಸ್ ಅನ್ನು ಡಿಸ್ಪ್ಲೇ ಮಾಡ್ಬಿಡ್ತಿ. ಓಕೆ, ಇಲ್ಲ ನಿನಗೆ ಹೈಯೆಸ್ಟ್ ವರ್ಡ್ ಯಾವ್ದು ರಿಪೀಟ್ ಆಗ್ಯದಪ್ಪ ಅಂತ ಕೇಳಿದ್ರೆ ಅಂತ ಇಟ್ಕೋ. ಓಕೆ, ಅವಾಗ ಏನು ಮಾಡ್ತಿದ್ದಿ, ನೀನು ಗೆಟ್ ವ್ಯಾಲ್ಯೂಸ್ ಮಾಡ್ಕೋತಿದ್ದಿ, ಇದ್ರೊಳಗೆ ಹೈಯೆಸ್ಟ್ ಫೈಂಡ್ ಔಟ್ ಮಾಡ್ತಿದ್ದಿ. ಓಕೆ, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ 2 ಮತ್ತೆ 2 ಇನ್ನೊಂದು ಯಾವುದೋ ಒಂದು 3 ಆಗ್ಯದ ಅಂತ ಇಟ್ಕೋ. ಓಕೆ, ಸೊ 3 ಅದು ಹೈಯೆಸ್ಟ್ ನಂಬರ್ ಬಂದ ತಕ್ಷಣ ನಿನಗೆ ಅದ್ರದ್ದು ಕೀ ಗೊತ್ತಾಯ್ತು, ಯಾವ್ದು ವ್ಯಾಲ್ಯೂ ಹೈಯೆಸ್ಟ್ ಅನ್ನೋದು ಗೊತ್ತಾಯ್ತು. 3 ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ. ಓಕೆ, ನೀ ಇಮಿಡಿಯೇಟ್ ಆಗಿ ಆ ವ್ಯಾಲ್ಯೂ ಕೊಟ್ಟು ಕ್ಲೀನ್ ತಕ್ಕೋಬಹುದು. ಓಕೆ, ಸೊ ಈ ತರ ಏನಪ್ಪಾ ಅಂತಂದ್ರೆ ನೀನು ಏನ್ ಬೇಕಾದ ಈಗ ಈ ಪ್ರೋಗ್ರಾಮ್ ಏನು ಕೇಳಿಗತ್ತಾರ, ಕೌಂಟ್ ಡಿಸ್ಪ್ಲೇ ಮಾಡು ಪ್ರತಿಯೊಂದ್ರದ್ದು. ನೀ ಏನ್ ಮಾಡ್ತೀವಾಗ ಈ ಮ್ಯಾಪ್ ಮೇಲೆ ಇಟ್ರೇಟರ್ ಅಂದ್ರೆ ಈ ಮ್ಯಾಪ್ 1 by 1 ಇಟ್ರೇಟ್ ಮಾಡ್ಕೋತಾ ನೀನು ಕಲೆಕ್ಷನ್ ಫ್ರೇಮ್ ವರ್ಕ್ ರಿವಿಷನ್ ಮಾಡ್ಕೋ ಒಂದ್ಸಲ. ಜಾವಾ ಕಲೆಕ್ಷನ್ ಫ್ರೇಮ್ ವರ್ಕ್ ನಿನಗಲ್ಲಿ ಸೆಟ್, ಲಿಸ್ಟ್ ಮತ್ತೆ ಮ್ಯಾಪ್ ಗೊತ್ತಾಗ್ತಾವ. ಓಕೆ, ಲಿಸ್ಟ್ದು ಅರೇ ಲಿಸ್ಟ್ ಕಾಂಕ್ರೀಟ್ ಕ್ಲಾಸು, ಸೆಟ್ದು ಹ್ಯಾಶ್ ಸೆಟ್, ಮ್ಯಾಪ್ದು ಏನಪ್ಪಾ ಅಂತಂದ್ರೆ ನಿನಗೆ ಹ್ಯಾಶ್ ಮ್ಯಾಪ್. ಓಕೆ, ನಿನಗೆ ಹೆಂಗೆ ಗೊತ್ತಾಗಬೇಕು ಮ್ಯಾಪನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಕ್ರಿಯೇಟ್ ಮಾಡಬೇಕು, ಯಾವ ಥರ ಯೂಸ್ ಮಾಡ್ಕೋಬೇಕು, ಮತ್ತೇನಪ್ಪ ಅಂತಂದ್ರೆ ಯಾವ ಥರ ಅದನ್ನ ಇಟ್ರೇಟ್ ಮಾಡ್ಬೇಕು. ಈಗ ಹೆಂಗೆ ನೀನು ಈಗ ಅರೇ ಕೊಟ್ಟಂದ್ರೆ ನೀ ಇಟ್ರೇಟ್ ಫಾರ್ ಲೂಪ್ ಹಾಕಿ 1 by 1 ಇದು ತೊಗೊಂಡು ಇಟ್ರೇಟ್ ಮಾಡ್ತಿದ್ದಿ, ಹಾಗೆ ಮ್ಯಾಪ್ ಒಳಗೆ ಹೆಂಗೆ ಇಟ್ರೇಟ್ ಮಾಡಬೇಕು. ಓಕೆ, ವೆರಿ ಸಿಂಪಲ್ ಥಿಂಗ್, ಗೆಟ್ ಕೀಸ್ ಅಂತ ತಗೋಬೇಕು. ಅದೇನಾಗ್ತದೆ, ಲಿಸ್ಟ್ ಆಫ್ ಕೀಸ್ ಕೊಡ್ತದೆ. ಓಕೆ, ನಿನಗೆ ಎಷ್ಟು ಲಿಸ್ಟ್ ಅವ ಅದ್ರದ್ದು ಲಿಸ್ಟ್ ಎಲ್ಲ ಕೀಸ್ ಕೊಡ್ತದ. ನೀ ಏನು ಮಾಡ್ತಿ, ದಿಸ್ ಇಸ್ ಅ ಸಿಂಗಲ್ ಡೈಮೆನ್ಷನ್ ಅರೇ. ನೀವು 1 by 1 ಕೀ ತಗೋತಿದ್ದಿ. ಓಕೆ, ಗೆಟ್ ವ್ಯಾಲ್ಯೂ ಅಂತಿದೆ. ಒನ್ ಕೀ ತಗೊಳ್ಳೋದು, ಫಸ್ಟ್ ಕೀ ತಗೊಳ್ಳೋದು ಗೆಟ್ ವ್ಯಾಲ್ಯೂ, ನಿನಗೆ ಫಸ್ಟ್ ವ್ಯಾಲ್ಯೂ ಬಂತು. ಸೆಕೆಂಡ್ ಕೀ ತಗೊಳ್ಳೋದು ಗೆಟ್ ವ್ಯಾಲ್ಯೂ ಬರ್ತದೆ. ಥರ್ಡ್ ಕೀ ತಗೊಳ್ಳೋದು ಗೆಟ್ ವ್ಯಾಲ್ಯೂ. ಸೊ ಈ ತರ ಮಾಡ್ಕೊಂಡು ನೀನು ಇಟ್ರೇಟ್ ಮಾಡ್ಬೋದು. ಓಕೆ, ಸೊ ಈ ಟೆಕ್ನಿಕ್ ಏನದಲ್ಲ ನಿನಗೆ ವೆರಿ ಹೆಲ್ಪ್ಫುಲ್ ಟೆಕ್ನಿಕ್. ನೀನು ಎಲ್ಲಿ ನಿನಗೇನಪ್ಪ ಅಂತಂದ್ರೆ ಈ ಮಲ್ಟಿಪಲ್ ವರ್ಡ್ಸ್ ಫೈಂಡ್ ಔಟ್ ಮಾಡೋದು, ಅಥವಾ ವರ್ಡ್ ರಿಪೀಟ್ ಕೆಲವೊಂದ್ಸಲ ಏನು ಕೇಳ್ತಾರೆ ನಿನಗೆ, ಈವನ್ ಫಾರ್ ಎಕ್ಸಾಂಪಲ್ ಈ ತರ ವರ್ಡ್ಸ್ ರಿಪೀಟ್ ಆಗ್ಯಾವನ್ ಫೈಂಡ್ ಔಟ್ ಮಾಡು ಅಂತ ಕೇಳ್ತಾನೆ. ಓಕೆ, ರಿಪೀಟ್ ಆಗ್ಯಾವನ್ ಅಂತ ನೋಡ್ಲಿಕ್ಕೆ ನನಗೇನು ರಿಪೀಟ್ ಆಗಿದ್ದಿಲ್ಲ ಅಂದ್ರೆ ಎಲ್ಲ 1 ಇರ್ತಾವೆ. ರಿಪೀಟ್ ಆಗಿದ್ದಾರೆ more than 1 ಇರ್ತದೆ. ಸೊ more than 1 ಇದ್ದಿದ್ದ ವ್ಯಾಲ್ಯೂನ, ಓಕೆ, ನಾನು 1 by 1 ಕೀ ತಗೊಂಡು ಚೆಕ್ ಮಾಡೋತಿ ವ್ಯಾಲ್ಯೂ ಬರ್ತದೆ. ವ್ಯಾಲ್ಯೂ ಇಫ್ ಇಟ್ ಇಸ್ more than 1 ನಾ ಹೇಳ್ತೀನಿ ರಿಪೀಟ್ ಆಗ್ಯದ. ಓಕೆ, ಸೊ ಅದೇ ರೀತಿ ನಿಂಗೆ ಒಂದೊಂದ್ಸಲ ಏನು ಕೊಡ್ತಾರೆ, ನಿನಗೆ ಒಂದು ಇದು ಕೊಡ್ತಾರ ಲಿಸ್ಟ್ ಇಂಟೀಜರ್ ಅರೇ. ಓಕೆ, ಈಗ ಫಾರ್ ಎಕ್ಸಾಂಪಲ್ 1 2 1 ಓಕೆ 1 ಆಮೇಲೆ 3 2 ಓಕೆ 1 ಈ ತರ ಕೊಟ್ಟಿರ್ತಾರೆ ಅಂತ. ಅವ್ರೇನ್ ಕೇಳ್ತಾರ, ಈ ಲಿಸ್ಟ್ ಒಳಗಿಂದು ನೀನೇನಪ್ಪಾ ಅಂತಂದ್ರೆ ಡೂಪ್ಲಿಕೇಟ್ಸ್ ಎಲ್ಲ ತೆಗಿ ಅಂತಾರ. ಓಕೆ, ಡೂಪ್ಲಿಕೇಟ್ಸ್ ಎಲ್ಲ ತೆಗಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀನು ಡೂಪ್ಲಿಕೇಟ್ಸ್ ಅವನ್ನೆಲ್ಲ ಗೊತ್ತಾಗಬೇಕು. ಓಕೆ, ಅಲ್ಲಿ ಗೊತ್ತಾಗೋದು ಏನಂದ್ರೆ ನಿನಗೆ
ಡಿಫ್ರೆಂಟ್ ಟೆಕ್ನಿಕ್. ನೀ ಏನ್ ಮಾಡಬಹುದು, ಫಸ್ಟ್ ಈ ಅರೆ ಒಳಗಿಂದ ಫಸ್ಟ್ ಒಂದು ನಂಬರ್ ತಗೊಂಡು ಉಳಿದ ಎಲ್ಲಾ ನಂಬರ್ ಜೊತೆ ಚೆಕ್ ಮಾಡ್ಕೋತ ಹೋಗ್ಬೋದು. ಓಕೆ, ಒಂದ್ ವೇಳೆ ಅದು ಈಕ್ವಲ್ ಆಯ್ತು ಅಂದ್ರೆ ಡೂಪ್ಲಿಕೇಟ್ ಅದ ಅಂತ ತಿಳ್ಕೊಬಹುದು. ಓಕೆ, ಅದೇ ರೀತಿ ಸೆಕೆಂಡ್ ತಗೊಂಡು ಮತ್ತೆ ಡೂಪ್ಲಿಕೇಟ್ ಅದೇನು ಚೆಕ್ ಮಾಡ್ಕೋತ ಹೋಗ್ಬೋದು. ಇಲ್ಲೇನಾಯ್ತು ನಿನಗ, ಇದ್ರದ್ದು ಸೈಜ್ ಎನ್ ಇತ್ತು ಅಂತ ಇಟ್ಕೋ, ನಿನ್ನ ಎವ್ರಿ ಎಲಿಮೆಂಟ್ ದಟ್ ಇಸ್ ಎನ್ ಟೈಮ್ಸ್ ನೀನೇನಂದ್ರೆ 1 by 1 ತಗೋಬೇಕು, ಮತ್ತು ಉಳಿದ ಎಲ್ಲಾ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ಬೇಕು. ಸೊ ನಿನಗೇನಾಯ್ತು ಇಲ್ಲಿ ಒಂದ್ಸಲ ನಿನಗೆ ಎನ್ ಟೈಮ್ಸ್ ಇಂಟು ಎನ್ ಟೈಮ್ಸ್ ಆಯ್ತು, ಇಲ್ಲಿ ಎನ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಅದಕ್ಕೇನಂದ್ರೆ ಪರ್ಫಾರ್ಮೆನ್ಸ್ ಏನಾಗ್ತದೆ ನಿನಗೆ. ಈಗ ಫಾರ್ ಎಕ್ಸಾಂಪಲ್ ನಿನಗೆ ಟೋಟಲ್ ಈ ಲಿಸ್ಟ್ ಏನು ಕೊಟ್ಟಿರ್ತಾರಲ್ಲ, ಇದೇನಂದ್ರೆ 10 ಲಿಸ್ಟ್ ಇತ್ತು ಅಂತ ಇಟ್ಕೋ, 10 ನಂಬರ್ ಅದು. ಓಕೆ, ವರ್ಸ್ಟ್ ಕೇಸ್ನಾಗ ನೀನೇನಾಗ್ತದ, ಎವ್ರಿ 10 ನಂಬರ್ ಯು ಹ್ಯಾವ್ ಟು ಕಂಪೇರ್ ವಿತ್ ಎವ್ರಿ ಅದರ್ 10 ನಂಬರ್. ಸೊ 100 ಟೈಮ್ಸ್ ಕಂಪ್ಯಾರಿಸನ್ ಮಾಡ್ತೀನಿ. ಓಕೆ, ಅದೇ ಇದು 10 ಇಂದ ಹೋಗಿ ನೆಕ್ಸ್ಟ್ ಏನಾಯ್ತು, 10 ಲ್ಯಾಕ್ ಆಯ್ತು ಅಂತ ಇಟ್ಕೋ. ಅವಾಗ ಏನಾಯ್ತು, 10 ಲ್ಯಾಕ್ ಇಂಟು 10 ಲ್ಯಾಕ್. ಓಕೆ, ಇನ್ನ ಜಾಸ್ತಿ ಆಗಿ 10 crores ಆಯ್ತು ಅಂತಂದ್ರೆ 10 crores ಇಂಟು 10 crores. ಸೊ ಇದು ಏನಾಗ್ಲಿಕ್ಕತ್ತದ ನಿನಗೆ, ಸೈಜ್ ಎನ್ ಇತ್ತು ಅಂತಂದ್ರೆ ನಿನ್ನ ಆಪರೇಷನ್ ಎನ್ ಸ್ಕ್ವೇರ್ ಆಗ್ಲಿಕ್ಕತ್ತದ ವರ್ಸ್ಟ್ ಕೇಸ್ನಾಗ. ಅದಕ್ಕೆ ಇದನ್ನ ಬಿಗ್ ಓ ಎನ್ ಸ್ಕ್ವೇರ್ ಅಂತೀವಿ ನಾವು. ಓಕೆ, ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ಈ ಮ್ಯಾಪ್ ಟೆಕ್ನಿಕ್ ಯೂಸ್ ಮಾಡ್ಕೋಬಹುದು. ಮ್ಯಾಪ್ ಟೆಕ್ನಿಕ್ಸ್ನಾಗ ಏನು ನಿನಗೆ ಸೇಮ್ ಇದನ್ನೇ ನಾನು ಲಿಸ್ಟ್ ಏನ್ ಮಾಡ್ತೀನಿ, ಫಸ್ಟ್ 1 by 1 ರೀಡ್ ಮಾಡ್ಕೊತ ಹೋಗ್ತೀನಿ. ಓಕೆ, ಇದು 1 ಬಂತು. ಓಕೆ, ಈ ಮ್ಯಾಪ್ನಾಗ 1 ಅದೇನು ನೋಡ್ತೀನಿ, ಕೀ ಇತ್ತು ಅಂತಂದ್ರೆ ಅದನ್ನ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ಕೋತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮ್ಯಾಪ್ ಅದ ಅಂತ ಈಗ ಹೊಸದು ಕ್ರಿಯೇಟ್ ಮಾಡ್ಕೊಂಡಪ್ಪ ನಾನು. ಓಕೆ, ಕೀ ಏನದ, ಇದು ನನ್ನ ವ್ಯಾಲ್ಯೂಸ್, ಈ ಅರೇಂಜ್ ಬರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಕೀ ಅಂತೀನಿ ನಾನು. ವ್ಯಾಲ್ಯೂ ಏನದ, ಕೌಂಟ್. ಓಕೆ, ಸೊ ಇಲ್ಲೇನಪ್ಪ ಅಂತಂದ್ರೆ ಇದು ಅರೇ ಎಲಿಮೆಂಟ್ ಅನ್ನು ಕೌಂಟ್. ಈಗ ಫಸ್ಟ್ 1 ಬಂತು. ಓಕೆ, ಇಲ್ಲಿ ಏನು ಇಲ್ಲ, ಸೊ 1ಕ್ಕೆ 1 ಅಂತ ಹಾಕ್ತೇನೆ. ಓಕೆ, ಆಮೇಲೆ ಸೆಕೆಂಡ್ ನಂಬರ್ ತಗೊಂಡೆ 2 ಇಲ್ಲಿಲ್ಲ, ಸೊ 2ಕ್ಕೆ 1 ಅಂತ ಹಾಕೋತೀನಿ. ಅಂದ್ರೆ 2 ಒಂದೇ ಸರ್ ಫಸ್ಟ್ ಟೈಮ್ ಬಂದದ. ಓಕೆ, ಮತ್ತೆ 1 ಬಂತು, ಇಲ್ಲಿ ಆಲ್ರೆಡಿ 1 ಅದ. ಓಕೆ, ಇದನ್ನ 2 ಮಾಡ್ಕೋತೀನಿ. ಓಕೆ, ಮತ್ತೆ 3 ಬಂತು, 3 ಹಾಕಿದೆ, 1 ಹಾಕೊಂಡೆ. 2 ಬಂತು, ಇಲ್ಲಿ ಆಲ್ರೆಡಿ 2 ಅದ, ಇದನ್ನ 2 ಮಾಡ್ಕೊಂಡೆ. ಈಗ 1 ಬಂತು, ಮತ್ತೆ ಈ 1 ಇಲ್ಲಿ ಆಲ್ರೆಡಿ ಅದ, ಇದನ್ನ ಏನ್ ಮಾಡ್ತೀನಿ, 2 ಮಾಡ್ಕೋತೀನಿ, 3 ಮಾಡ್ಕೋತೀನಿ. ಓಕೆ, ಸೊ ಈಗೇನಾಯ್ತು, ನಾ ಬರೀ ಜಸ್ಟ್ ಒಂದು, ಈಗ ಎನ್ ಎಲಿಮೆಂಟ್ ಇದ್ದು ಅಂದ್ರೆ ಒಂದು ಸಲ ಫಸ್ಟ್ ಅಲ್ಲಿಂದ ಲಾಸ್ಟ್ ತನ ಹೋಗ್ಬಿಟ್ಟೆ ಅಂತ ಇಟ್ಕೋ, ಎನ್ ಟೈಮ್ಸ್ ನ ಇಟ್ರೇಟ್ ಮಾಡಿಬಿಟ್ರೆ ನನಗೆ ಈ ಮ್ಯಾಪ್ ಕ್ರಿಯೇಟ್ ಆಗ್ಬಿಡ್ತದೆ. ಓಕೆ, ಈಗ 100 ಎಲಿಮೆಂಟ್ಸ್ ಇದ್ರೆ 100 ಸಲ ಇಟ್ರೇಟ್ ಮಾಡಿಬಿಟ್ಟೆ ಅಂದ್ರೆ ನನಗೆ ಮ್ಯಾಪ್ ಕ್ರಿಯೇಟ್ ಆಯ್ತು. ಈಗ ನೀ ಮ್ಯಾಪ್ ಕ್ರಿಯೇಟ್ ಆದ್ಮೇಲೆ ನೀ ಏನೇ ಅದ್ರ ಮೇಲೆ ಕೇಳು. ಫಾರ್ ಎಕ್ಸಾಂಪಲ್ ಎಲ್ಲ ಡೂಪ್ಲಿಕೇಟ್ಸ್ ರಿಮೂವ್ ಮಾಡಪ್ಪ ಅಂತಂದ್ರೆ ನಾ ಬರೀ ಏನ್ ಮಾಡ್ತೀನಿ, ಗೆಟ್ ಕೀಸ್ ಮಾಡ್ಬಿಡ್ತೀನಿ. ಓಕೆ, ಗೆಟ್ ಕೀಸ್ ಮಾಡಿದ್ರೆ ಏನಾಯ್ತು, ನನಗೆ ಇದು ಸಿಗ್ತದೆ, ಅರೇ ಸಿಗ್ತದೆ, 1, 2, 3 ಅಥವಾ ಲಿಸ್ಟ್ ಸಿಗ್ತದೆ. ಓಕೆ, ಅಥವಾ ನನಗೆ ಇದನ್ನ ಕೇಳ್ಬೋದು, ಈ ಲಿಸ್ಟ್ ಒಳಗಡೆ ಏನಪ್ಪಾ ಅಂತಂದ್ರೆ ಹೈಯೆಸ್ಟ್ ಟೈಮ್ಸ್ ಅಪಿಯರ್ ಆದ ನಂಬರ್ ಯಾವ್ದು ಅಂತ ಕೇಳ್ಬೋದು. ನಾ ಏನ್ ಮಾಡ್ತೀನಿ, ಗೆಟ್ ವ್ಯಾಲ್ಯೂಸ್ ಮಾಡ್ಕೋತೀನಿ. ಓಕೆ, ಅದ್ರೊಳಗೆ ಹೈಯೆಸ್ಟ್ ಯಾವ್ದು ವ್ಯಾಲ್ಯೂ ಅದ ಅದ್ರ ಕೀ ಫೈಂಡ್ ಔಟ್ ಮಾಡ್ತೀನಿ. ಐ ವಿಲ್ ಸೇ 1 is repeated 3 times. ಸೊ ನಿಂಗೆ ಹಿಂಗೆ ಮ್ಯಾಪ್ ಕ್ರಿಯೇಟ್ ಮಾಡೋದ್ರಿಂದ ಏನಾಯ್ತು, ಇನ್ಸ್ಟೆಡ್ ಆಫ್ ಎನ್ ಸ್ಕ್ವೇರ್ ಆಪರೇಷನ್ ನನಗೇನಂದ್ರೆ ಎನ್ ಆಪರೇಷನ್ದಾಗೆ ನಾನು ಬೇಕಾದ ರಿಸಲ್ಟ್ಸ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಈ ಟೆಕ್ನಿಕ್, ಈ ಮ್ಯಾಪ್ ಟೆಕ್ನಿಕ್ ಏನದಲ್ಲ, ವೆರಿ ಪವರ್ಫುಲ್ ಟೆಕ್ನಿಕ್. ಓಕೆ, ಸೊ ನೀನೇನ್ ಮಾಡು, ಹೋಗಿ ಜಾವಾ ಕಲೆಕ್ಷನ್ ಚಾಪ್ಟರ್ ಒಳಗ ಲಿಸ್ಟು, ಸೆಟ್ಟು, ಮ್ಯಾಪು. ಓಕೆ, ಲಿಸ್ಟ್ದು ಅರೆ ಲಿಸ್ಟು, ಸೆಟ್ದು ಹ್ಯಾಶ್ ಸೆಟ್, ಮ್ಯಾಪ್ದು ಹ್ಯಾಶ್ ಮ್ಯಾಪು. ಇವು ಏನವ ಇಂಟರ್ಫೇಸಸ್ ಮತ್ತೆ ಕಾಂಕ್ರೀಟ್ ಕ್ಲಾಸಸ್. ಅವು ಮೂರನ್ನ ಹೆಂಗೆ ಯೂಸ್ ಮಾಡಬೇಕು. ಓಕೆ, ಮತ್ತೆ ಈ ಎಕ್ಸಾಂಪಲ್ನಾಗ ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಏನಂತಂದ್ರೆ ನೀನು ಇದನ್ನ ಟ್ರೈ ಮಾಡು. ಓಕೆ, ಸೊ ಈಗ ಏನಾಗ್ಬಿಡ್ತದೆ, ನಿನಗೆ ವರ್ಡ್ ಕೌಂಟ್ ಡಿಸ್ಪ್ಲೇ ಮಾಡ್ಬೋದು. ಒಮ್ಮೆ ಆ ಟೆಕ್ನಿಕ್ ಬಂತು ಅಂದ್ರೆ ನೀನು ಫಸ್ಟ್ ಆಫ್ ಆಲ್ ಆ ಟೆಕ್ನಿಕ್ ಬರ್ಬೇಕಾದ್ರೆ ನೀನು ಫಸ್ಟ್ ಇದೇನ್ ಮಾಡ್ಕೋಬೇಕಾದ್ರೆ ಈ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ನಾನು ವರ್ಡ್ ಲಿಸ್ಟ್. ಓಕೆ, ಅದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ವರ್ಡ್ ಲಿಸ್ಟ್ ಯಾವ ಥರ ಮಾಡ್ಕೋಬೇಕು. ಅದಾದ್ಮೇಲೆ ಆ ಲಿಸ್ಟ್ ಇಟ್ರೇಟ್ ಮಾಡಿಬಿಟ್ಟು ಮ್ಯಾಪ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಇದು 2 ಬಂತು ಅಂತಂದ್ರೆ ಆಮೇಲೆ ನೀವು ಮ್ಯಾಪ್ಲಿಂದ ಎನಿ ಇನ್ಫಾರ್ಮೇಶನ್ ರಿಟರ್ನ್ ಮಾಡ್ಕೋಬಹುದು. ಓಕೆ, ಮತ್ತೆ ಯಾವ ಪ್ರೋಗ್ರಾಮ್ ಅದೇನಾ? ಮಿನಿಮಮ್ ಮ್ಯಾಕ್ಸಿಮಮ್. ಓಕೆ, ಫಸ್ಟ್ ಏನು ಮಾಡಿದೆ ನೀನು, ಇಂಟಿಜರ್ ನಂಬರ್ಸ್ನೆಲ್ಲ ರೀಡ್ ಮಾಡ್ಕೊಳಗತ್ತೆ. ಓಕೆ, ಅದಾದ್ಮೇಲೆ ಫಸ್ಟ್ ಎಲಿಮೆಂಟ್ ಅನ್ನ ಮಿನಿಮಮ್ ಅಂತ ತಗೊಂಡೆ. ಎಲ್ಲಿಂದ 1 to n ಇಫ್ ನಂಬರ್ ಇಸ್ ಮಿನಿಮಮ್ ಅದು. ಓಕೆ, ಇದು ಬರ್ತದೆ, ಕರೆಕ್ಟ್ ಅದ ಇದು. ಅದೇ ತರ ಮ್ಯಾಕ್ಸಿಮಮ್ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ತಗೊಂಡು ಗ್ರೇಟರ್ ದೆನ್ ಅದೇನು ಚೆಕ್ ಮಾಡ್ಬೇಕಷ್ಟೇ. ಮತ್ತೆ ಯಾವ್ದು? ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. ಇದು ಏನಪ್ಪಾ ಅಂತಂದ್ರೆ 2 ಸಮ್. ಇದು ಆಕ್ಚುಲಿ ಲೀಡ್ ಕೋಡ್ ಪ್ರಾಬ್ಲಮ್. ಓಕೆ, ಇದ್ರೊಳಗೆ ರಿಕ್ವೈರ್ಮೆಂಟ್ ಏನಂದ್ರೆ ಒಂದು ಅರೇ ಲಿಸ್ಟ್ ಕೊಡ್ತಾರೆ ನಿನಗೆ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಸ್ಟಾಪ್ ಮಾಡಿ ಶೇರಿಂಗ್ ನ ಹೇಳ್ತೇನೆ. ಓಕೆ,
ಓಕೆ, ವೈಟ್ ಬೋರ್ಡ್ ಕಾಣಿಸ್ತಾ? ಹಾಂ ಓಕೆ, ಸೊ ಇದ್ರೊಳಗೆ ಏನಂತಂದ್ರೆ ನಿನಗೊಂದು ಗಿವನ್ ಅರೇ, ಹಾಂ ಓಕೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾನಿಲ್ಲಿ ಲೈಕ್ 1 3 4 5 26 ಹಾಂ 9 ಈ ತರ ಒಂದು ಇದು ಕೊಟ್ಟಿರ್ತಾರೆ ಅಂತ ತಿರ್ಗೋ ಅರೇ. ಓಕೆ, ಹಾಂ ಆಮೇಲೆ ಟಾರ್ಗೆಟ್, ಇನ್ನೊಂದು ಟಾರ್ಗೆಟ್ ಕೊಡ್ತಾರೆ. ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಲೆಟ್ಸ್ ಸೇ 9. ಓಕೆ, ನಿಂದು ರಿಕ್ವೈರ್ಮೆಂಟ್ ಏನಪ್ಪಾ ಅಂದ್ರೆ ಗಿವನ್ ಅನ್ ಅರೇ ಆಫ್ ಇಂಟೀಜರ್ಸ್ ಅಂಡ್ ಎ ಟಾರ್ಗೆಟ್, ಓಕೆ return the indexes or indices of two elements whose sum will become target. ಅಂದ್ರೆ in example ನಾಗ ನೋಡು, ಈ 9 ಬರ್ಬೇಕಾದ್ರೆ ನಾನು 1 with any other number ಓಕೆ 9 ಆಗಲ್ಲ, 3 with any other number 9 ಆಗಲ್ಲ. ಓಕೆ, ಬಟ್ 4 5 ಕಾಂಬಿನೇಷನ್ ಮಾಡಿದಂತ ಇಟ್ಕೋ 9 ಆಗ್ತದೆ, ಇವೆರಡು ಆಡ್ ಮಾಡಿದ್ರೆ. ಸೊ ದಿಸ್ ಇಸ್ ಅಟ್ 2, ದಿಸ್ ಇಸ್ ಅಟ್ 3 ಪೊಸಿಷನ್. ಸೊ ನನಗೆ ರಿಸಲ್ಟ್ ಏನು ಬರಬೇಕು? 2, 3. ಹಾಂ ಓಕೆ ಈ ತರ ನನಗೆ ಇದು ರಿಟರ್ನ್ ಆಗಬೇಕು. This is called two sum. ಅಂದ್ರೆ given an integer array and a target, okay, ನಿನಗೆ ರಿಸಲ್ಟ್ ಏನು ಬರಬೇಕು ಅಂತಂದ್ರೆ if any numbers, any two numbers add up to the target, return their index. Okay, ಯಾವ ನಂಬರ್ ಇರಲಿಲ್ಲ ಅಂತಂದ್ರೆ ಓಕೆ ಎಂಟಿ ರಿಟರ್ನ್ ಮಾಡು. ಓಕೆ ಓಕೆ, ಯಾವುದು ಇಲ್ಲ ಅಂದ್ರೆ ಎಂಟಿ ರಿಟರ್ನ್ ಅಥವಾ -1 ರಿಟರ್ನ್, ಯಾವ ಎನಿಥಿಂಗ್ ಇಸ್ ಫೈನ್. ಓಕೆ, ಇತ್ತು ಅಂದ್ರೆ ಫಸ್ಟ್ ಸೆಟ್ ಯಾವುದು ನಿನಗೆ ಮ್ಯಾಚ್ ಆಗ್ತದೆ ಅದನ್ನ ರಿಟರ್ನ್ ಮಾಡಬೇಕು. ಓಕೆ ಓಕೆ, ಸೊ ಇದು ಟೂ ಸಮ್ ಫಂಕ್ಷನ್, ನಮ್ಮ ಟೂ ಸಮ್ ಟೆಕ್ನಿಕ್ ಅಂತಾರೆ. ಓಕೆ, ಇದೇನದ ಈಸಿ ಕ್ಯಾಟಗರಿ ಒಳಗೆ ಬರ್ತದೆ. ಲೀಡ್ ಕೋಡ್ನಾಗ ಈಸಿ ಕ್ಯಾಟಗರಿ ಒಳಗೆ ಓಕೆ ಟೂ ಸಮ್ ಫಂಕ್ಷನ್. ಫಸ್ಟ್ ಅರೇ ಬೇಸ್ಡ್ ಪ್ರೋಗ್ರಾಮ್ ಯಾರಾದ್ರೂ ಮಾಡ್ತಿದ್ರೆ ಈ ಟೆಕ್ನಿಕ್ ಅಂದ್ರೆ ಈ ಪ್ರೋಗ್ರಾಮ್ ಮಾಡ್ತಾರೆ. ಓಕೆ, ಇದನ್ನ ಟ್ರೈ ಮಾಡು, ಥಿಂಕ್ ಮಾಡು. ಇಲ್ಲಿ ಓನ್ಲಿ ಹಿಂಟ್ ಏನಪ್ಪಾ ಅಂತಂದ್ರೆ ನಿನಗಿಲ್ಲಿ ಓಕೆ ಮಲ್ಟಿಪಲ್ ಡಿಫ್ರೆಂಟ್ ಅಪ್ರೋಚಸ್ ಮಾಡ್ಬೋದು. ಈ ಒಂದು ಅಪ್ರೋಚ್ ಏನು, ಎವ್ರಿ ನಂಬರ್ ತಗೊಂಡು ಎವ್ರಿ ಅದರ್ ನಂಬರ್ ಜೊತೆಗೆ ನಾ ಚೆಕ್ ಮಾಡಿ ನೋಡ್ತೀನಿ ಸಮ್ ಅದು ಟಾರ್ಗೆಟ್ ಆಗ್ತದೇನೋ ಅಂತ ಹೇಳಿ. ಓಕೆ, ಆ ತರ ಮಾಡಿದೆ ಅಂದ್ರೆ ಏನಾಗ್ತದೆ, ವರ್ಸ್ಟ್ ಕೇಸ್ನಾಗ ನಿನಗೆ ಆಗ್ತಿದ್ದಿಲ್ಲ ಅಂತ ಇಟ್ಕೋ, ನಿನಗೆ ಒಂದ್ ವೇಳೆ ಟಾರ್ಗೆಟ್ ಯಾವ ನಂಬರ್ ಆಗ್ತಿದಿಲ್ಲ ಅಂದ್ರೆ ಎಲ್ಲಾ ನಂಬರ್ ಜೊತೆ ಕಂಪೇರ್ ಮಾಡಿ ನೋಡ್ಬೇಕಾಗ್ತದೆ ನಾನು ಆಡ್ ಮಾಡಿ. ಓಕೆ, ದಟ್ ಈಸ್ ಬಿಗ್ O n ಸ್ಕ್ವೇರ್ ಆಗ್ತದೆ. ಅದ್ರ ಬದಲಿಗೆ ಎನಿ ಅದರ್ ಅಪ್ರೋಚ್ ಅದ ಏನು ಓಕೆ ವಿಚ್ ಇಸ್ ಬೆಟರ್ ಪರ್ಫಾರ್ಮಿಂಗ್. ಬೆಟರ್ ಪರ್ಫಾರ್ಮಿಂಗ್ ಅಂದ್ರೆ ಬಿಗ್ O n ಸ್ಕ್ವೇರ್ ಬದಲಿಗೆ ಬಿಗ್ O n ಆಗ ಆಗ್ತದೇನು, ಅಥವಾ ಬಿಗ್ O ಕಾನ್ಸ್ಟೆಂಟ್ ನಾಗ ಆಗ್ತದೇನು. ಕಾನ್ಸ್ಟೆಂಟ್ ಇನ್ ದ ಸೆನ್ಸ್ ಎಂತದೇ ಎಷ್ಟೇ ದೊಡ್ಡದು ಲಿಸ್ಟ್ ಕೊಡ್ಲಿ ಓಕೆ ಓನ್ಲಿ 4 ಟೈಮ್ಸ್ ನಾಗೆ ಅಥವಾ ಓನ್ಲಿ 3 ಟೈಮ್ಸ್ ನಾಗೆ ಆಗ್ತದೆ. ಓಕೆ, ಆ ತರ ಥಿಂಕ್ ಮಾಡಿ ಮಾಡು. ಓಕೆ, ಇದೇನದ ಅಂತಂದ್ರೆ ಇದು ಫಸ್ಟ್ ಥಿಂಗ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಿನಗೊಂದು ಹಿಂಗೆ ಇದು ಗಿವನ್ ಅರೇ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಓಕೆ, ಇಲ್ಲಿ ಕೆಲವೊಂದು ನಂಬರ್ನ ರಿಪೀಟ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ 4 ಓಕೆ ಮತ್ತೆ 3 ಈ ತರ. ಓಕೆ, ಈ ನಿನಗೆ ರಿಟರ್ನ್ ಏನ್ ಮಾಡ್ಬೇಕು ಅಂತಂದ್ರೆ ಡುಪ್ಲಿಕೇಟ್ಸ್ ಎಲಿಮಿನೇಟ್ ಮಾಡ್ಬೇಕು. ಓಕೆ, ಡುಪ್ಲಿಕೇಟ್ಸ್ ಎಲಿಮಿನೇಟ್ ಮಾಡಿ ನೀನೇನಪ್ಪಾ ಅಂತಂದ್ರೆ ಇದ್ರದ್ದು ಓಕೆ ರಿಟರ್ನ್ ಹಿಂಗೆ ಮಾಡಬೇಕು. ವಿ ನೀಡ್ ಓನ್ಲಿ ಒನ್ ವ್ಯಾಲ್ಯೂ ವಿಚ್ ಇಸ್ ಕೆ. ಓಕೆ, ವಾಟ್ ಈಸ್ ಕೆ? ಕೆ ಇಸ್ ಅನ್ ಇಂಡೆಕ್ಸ್ ರಿಪ್ರೆಸೆಂಟಿಂಗ್ ಸಬ್ ಅರೇ ಆಫ್ ದಿಸ್ ಅರೇ. ಓಕೆ ಓಕೆ, ವೇರ್ ಡುಪ್ಲಿಕೇಟ್ಸ್ ಆರ್ ನಾಟ್ ಪ್ರೆಸೆಂಟ್. ಓಕೆ, ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ ನಾನು ಯಾವ ಥರನೂ ನಾನು ಏನಂತಂದ್ರೆ ಲಿಸ್ಟ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೊಂದು ಲಿಸ್ಟ್ ಕೊಟ್ಟೆಪ್ಪ 1 ಓಕೆ ಮತ್ತೆ 1 2 3 ಈ ಥರ ಕೊಟ್ಟೆ. ಮೂರ್ತಿಲಿದೆ 3 ಹಾಂ. ಸೊ ಈ ಥರ ಕೊಟ್ಟೆ ಅಂತ ಇರ್ಬೋದು. ಸೊ ಇಲ್ಲಿ ಏನಾಗಬೇಕು ನನಗಂತಂದ್ರೆ ಫಸ್ಟ್ ಆಫ್ ಆಲ್ ಡುಪ್ಲಿಕೇಟ್ಸ್ ರಿಮೂವ್ ಆಗಬೇಕು. ಓಕೆ, ಇಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಅವ ಡುಪ್ಲಿಕೇಟ್ಸ್ ರಿಮೂವ್ ಮಾಡ್ಲಿಕ್ಕೆ. ಓಕೆ, ಸಿಂಪ್ಲೆಸ್ಟ್ ಟೆಕ್ನಿಕ್ ಏನದ ಅಂತಂದ್ರೆ ನನಗೆ ಎಲ್ಲಿ ಡುಪ್ಲಿಕೇಟ್ ಫೈಂಡ್ ಔಟ್ ಮಾಡ್ತೀನಿ ನಾನು ಓಕೆ ಅದನ್ನ ಏನಂತಂದ್ರೆ ಸ್ವಾಪ್ ಮಾಡಬೇಕು ನಾನ್ ಡುಪ್ಲಿಕೇಟ್ ನಂಬರ್ ಜೊತೆಗೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಈ 1 ಅನ್ನ 3ಗೆ ನಾನು ಕಂಪೇರ್ ಮಾಡಿ ಇಲ್ಲಿ 3 ಇಲ್ಲಿ ತಂದು ಹಾಕೋತೀನಿ. ಓಕೆ, 1 ಈ ಕಡೆ ಒಯ್ದು ಬಿಡ್ತೀನಿ. ಓಕೆ, ಹಿಂಗೆ ಮಾಡಿ ನಾನೇನು ಹೇಳ್ತೀನಿ, ಕೆ ಇಸ್ 2 ಅಂತೀನಿ. ಕೆ ಈಕ್ವಲ್ ಟು 2. ಕೆ ಈಕ್ವಲ್ ಟು 2 ಅಂದ್ರೆ ಏನು? 0 1 2 ಈಸ್ ಯುವರ್ ಲಿಸ್ಟ್ or integer array which doesn't contain duplicates. It should contain every number which is not duplicate, but it doesn't contain duplicate. So ನಾನು k ಬಂತು ಅಂತ ಇಟ್ಕೋ, I can always retrieve
ಯುನಿಕ್ ವ್ಯಾಲ್ಯೂಸ್. ಓಕೆ, 0 ಅಪ್ ಟು ಕೆ ಮಾಡಿದೆ ಅಂತ ನನಗೆ ಯುನಿಕ್ ವ್ಯಾಲ್ಯೂ ರಿಟರ್ನ್ ಆಗ್ಬಿಡ್ತದೆ. ಓಕೆ ಓಕೆ, ಸೊ ಈ ಟೆಕ್ನಿಕ್ ಮಾಡು. ಸೊ ಗಿವನ್ ಎ ಸೆಟ್, ಓಕೆ, ರಿಮೂವ್ ದ ಡುಪ್ಲಿಕೇಟ್ಸ್. ಇದನ್ನ ಏನಂತಾರೆ ನಾವು ಇನ್ ಪ್ಲೇಸ್ ಅಂತೀವಿ. ಇನ್ ಪ್ಲೇಸ್ ರಿಮೂವಲ್ ಅಂದ್ರೆ ಇದ್ದಿದ್ದ ಅರೆ ಒಳಗೇನೆ ಏನಂತಂದ್ರೆ ನೀನು ಅಡ್ಜಸ್ಟ್ ಮಾಡಿ ಡುಪ್ಲಿಕೇಟ್ಸ್ನೆಲ್ಲ ಒಂದ್ ಸೈಡ್ ಹಾಕ್ಬಿಡೋದು. ಓಕೆ, ಒಂದ್ ಸೈಡ್ ಅಂದ್ರೆ ಏನು, ನಾರ್ಮಲಿ ರೈಟ್ ಸೈಡ್ ಹಾಕ್ಬಿಡೋದು. ಓಕೆ ಸೊ ದಟ್ ನೀನ್ ಕೆ ರಿಟರ್ನ್ ಮಾಡಿದೆ ಅಂದ್ರೆ ಅಲ್ಲಿಗೆ ಕಟ್, ಅದನ್ನ ಅಲ್ಲಿ ಕಟ್ ಮಾಡಿದ್ವು ಅಂತಂದ್ರೆ ನಿನಗೆ ಏನಂತಂದ್ರೆ ಪ್ರಾಪರ್ ಆಗಿ ಇವು ಸಿಗ್ಬೇಕು. ಓಕೆ ಓಕೆ, ದಿಸ್ ಇಸ್ ಯುವರ್ ಡುಪ್ಲಿಕೇಟ್ ರಿಮೂವಲ್. ಓಕೆ ಓಕೆ, ಸೊ ಇವೆರಡು ಪ್ರೋಗ್ರಾಮ್ ಮಾಡು, ಮತ್ತೆ ರಾತ್ರಿ ಚೆಕ್ ಮಾಡೋಣ. ಓಕೆ ಓಕೆ, ಸೊ ರಾತ್ರಿ ನಾ ಟೈಮ್ ಹೇಳ್ತೀನಿ ಯಾವ ಟೈಮ್ ಅಂತ ಹೇಳಿ. ಓಕೆ, ಅವೆರಡು ಮಾಡಿಟ್ಟಿರು. ಸರಿ. ಓಕೆ, ಅವೆರಡು ಜೊತೆಗೆ ಮತ್ತೆ ಫಸ್ಟ್ ಏನು 3 ಪ್ರೋಗ್ರಾಮ್ಸ್ ನಾನು ಚೇಂಜ್ ಮಾಡಂತ ಹೇಳಿದ್ನಲ್ಲ, ಅವ್ನು ಚೇಂಜ್ ಮಾಡಿ. ಸರಿ.